ಮಿತ್ರರಿಗೆ ಮಧುಮಾಲಾ ಧ್ವನಿಸಿರಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಕ್ಷಮಯ ಧರಿತ್ರಿ ಸಂಚಿಕೆ 23. ರಾಜರಾಯರು ಹೇಳಿದ ಮಾತುಗಳು ಕ್ಷಮಾಳನ್ನು ಬೆಚ್ಚಿ ಬೀಳಿಸಿತ್ತು. ಇಲ್ಲ ಅಪ್ಪಯ್ಯ, ನಾನು ಸುಳ್ಳು ಹೇಳ್ತಾ ಇಲ್ಲ. ನಿಮ್ಮ ಮೆಡಿಸಿನ್ ಎಲ್ಲವೂ ಮುಗಿದಿತ್ತು. ಅದನ್ನೇ ಕಂಟಿನ್ಯೂ ಮಾಡಬೇಕೋ ಬೇಡೋ ಅಂತ ಇವತ್ತು ಕೂಡ ಡಾಕ್ಟರನ್ನು ಭೇಟಿ ಮಾಡಿಯೇ ಬಂದದ್ದು ನೋಡಿ ಎಂದು ಕ್ಷಮ ತನ್ನ ವ್ಯಾನಿಟಿಯಿಂದ ಮಾತ್ರೆಗಳನ್ನು ತೆಗೆದು ಅಪ್ಪನ ಮುಂದಿಡಿದಳು. ನನಗೆ ಗೊತ್ತುಂಟು ಮಗಳೇ, ನನ್ನ ಮಗಳು ನನ್ನ ಆರೋಗ್ಯದ ಬಗ್ಗೆ ಎಷ್ಟು ಚಿಂತಿಸ್ತಾಳೆ, ನನಗಾಗಿ ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ ಎಂದವರು ಪ್ರೀತಿಯಿಂದ ಮಗಳನ್ನು ಬಳಿಗೆ ಕರೆದರು. ನಿಮಗೆ ಎಲ್ಲ ಗೊತ್ತುಂಟು, ಆದರೂ ಯಾಕೆ ಸುಳ್ಳು ಹೇಳ್ತಾ ಇದ್ದೇನೆ ಅಂದದ್ದು? ಕ್ಷಮ ಚಿಕ್ಕ ಮಕ್ಕಳಂತೆ ಹುಸಿ ಮುನಿಸು ತೋರಿದಳು. ತಮಾಷೆ ಮಾಡಿದ್ದಕ್ಕೆ ಅಪ್ಪಯ್ಯನ ಮೇಲೆ ಇಷ್ಟು ಕೋಪ ಮಾಡಿಕೊಳ್ತಾರಾ? ತುಂಟ ಹುಡುಗಿ. ಅವಳ ಕೆನ್ನೆಯನ್ನು ಮೃದುವಾಗಿ ತಟ್ಟಿ, ಮಗಳೇ, ದೀಪು ಅಮೃತ ಶಾಲೆಯಿಂದ ಬಂದಿದ್ದಾರಾ ಎಂದು ಉಳಿದಿಬ್ಬರು ಮಕ್ಕಳ ಬಗೆಗೆ ವಿಚಾರಿಸಿದರು. ಬಂದಿದ್ದಾರೆ ಅಪ್ಪಯ್ಯ. ಇಬ್ಬರು ಕಡಲ ತೀರದ ಬಳಿ ಆಡ್ಲಿಕ್ಕೆ ಹೋಗಿದ್ದಾರೆ. ಹೌದಾ? ಅವರು ಬಂದಾಗ ನಾನು ಮಲಗಿದ್ದೆ ಅನಿಸ್ತದೆ. ನನಗೆ ಗೊತ್ತೇ ಆಗಲಿಲ್ಲ. ಸಂಜೆ ಆಯಿತು. ನಂಜುಂಡಯ್ಯನ 3ನೇ ಮಗ ಈಗಷ್ಟೇ ಮನೆಗೆ ಬಂದ ಅಂತ ಕಾಣ್ತದೆ. ಸೈಕಲ್ ಬೆಲ್ ಮಾಡಿಕೊಂಡು ಹೋದ. ಅವನು ಮನೆಯಲ್ಲಿಯೇ ಇದ್ದರೆ ಅವನನ್ನು ಕಳುಹಿಸಿ ಮಕ್ಕಳನ್ನು ಮನೆಗೆ ಹೋಗಬೇಕಂತೆ ಅಂತ ಹೇಳು ಎಂದರು. ಪ್ರತಿದಿನ ಕತ್ತಲಾಗುವ ಮುನ್ನವೇ ಅವರಿಬ್ಬರು ಮನೆ ಸೇರುತ್ತಾರೆ ಎಂದು ತಿಳಿದಿದ್ದರೂ ಅಪ್ಪಯ್ಯ ಇಂದು ಈ ರೀತಿ ಯಾಕೆ ಮಾತನಾಡುತ್ತಿದ್ದಾರೆಂದು ಕ್ಷಮಾಳಿಗೆ ತಿಳಿಯಲಿಲ್ಲ. ಅವಳು ಅಪ್ಪನನ್ನು ಮುಂದೆ ಪ್ರಶ್ನಿಸದೆ ನಂಜುಂಡಯ್ಯನ ಮನೆಗೆ ತೆರಳಿ ಆಗಷ್ಟೇ ಮನೆಗೆ ಬಂದಿದ್ದ ಅಮೃತಾಳ ವಯಸ್ಸಿನವನ್ನೇ ಆಗಿದ್ದ ನವೀನನನ್ನು ಕರೆದು ಅವರಿಬ್ಬರನ್ನು ಮನೆಗೆ ಹೋಗಬೇಕಂತೆ ಎಂದು ತಿಳಿಸು ಎಂದಳು. ನಂಜುಂಡಯ್ಯನವರಿಗೆ ಹೆಣ್ಣು ಮಕ್ಕಳು ಇರದಿದ್ದ ಕಾರಣ 3 ಗಂಡು ಮಕ್ಕಳು ಕ್ಷಮಾಳನ್ನು ಬಹಳವೇ ಅಚ್ಚಿಕೊಂಡಿದ್ದರು. ಹಾಲು ಕುಡಿದು ಲೋಟವನ್ನು ತೊಳೆಯಲು ಹಾಕಿ ಬಂದ ನವೀನ, ಆಯ್ತು ಅಕ್ಕ, ನನ್ನ ಗೆಳೆಯರೊಂದಿಗೆ ಕ್ರಿಕೆಟ್ ಆಡ್ತಾ ಇದ್ದೆ, ಅದಕ್ಕೆ ತಡ ಆಯಿತು. ಅಮೃತ ದೀಪು ಎಲ್ಲಿ ಆಡ್ತಾ ಇರ್ತಾರೆ ಅಂತ ನನಗೂ ತಿಳಿದುಂಟು. ನೀವು ಮನೆಗೆ ಹೊರಡಿ, ನಾನು ಅವರನ್ನು ಕಳಿಸ್ತೇನೆ ಎಂದು ಅವರಿಬ್ಬರನ್ನು ಹುಡುಕಿಕೊಂಡು ಕಡಲ ತೀರದ ಬಳಿ ಹೋಗಿ ಅವರಿರುವರು ಆಡುತ್ತಿದ್ದ ಸ್ಥಳಕ್ಕೆ ತೆರಳಿ ಅವರಿಗೆ ವಿಷಯ ಮುಟ್ಟಿಸಿ ಮನೆಗೆ ಹಿಂದಿರುಗಿದನು. ಇವಳೊಬ್ಬಳು ಆಡ್ಲಿಕ್ಕೂ ಬಿಡುವುದಿಲ್ಲ. ತಾನೇ ಕರೆದು ಅಪ್ಪಯ್ಯ ಕರೆಯ ಕಳಿಸಿದ್ದಾರೆ ಅಂತ ಸುಳ್ಳು ಬೇರೆ ಹೇಳ್ತಾಳೆ. ದೀಪಕ್ ಅಕ್ಕನನ್ನು ಬೈದುಕೊಳ್ಳುತ್ತಲೇ ಅಮೃತಾಳೊಂದಿಗೆ ಮನೆಗೆ ನಡೆದನು. ಶಾಲೆಯಿಂದ ಬಂದ ತಕ್ಷಣ ಚೀಲ ಎಸ್ತು ಹೊಟ್ಟೆಗೆ ಒಂಚೂರು ಏನನ್ನೂ ಹಾಕಿಕೊಳ್ಳದೆ ಆಡೋಕೆ ಹೋಗ್ಬಿಡ್ತವೆ. ಶ್ಯಾಮಲ ಮಕ್ಕಳು ಒಳ ಬರುವುದನ್ನು ಗಮನಿಸಿ ಸುಪ್ರಭಾತ ಪ್ರಾರಂಭಿಸಿದರು. ಹೋಗ್ಲಿ ಬಿಡು ಮಾರೈತಿ, ನೀನು ಎಷ್ಟು ಹೇಳಿದ್ರು ನಿನ್ನ ಬಾಯಿ ನೋವಾಗ್ತದೆ ಹೊರತು ಅವರಿಬ್ಬರಿಗೆ ಅರ್ಥ ಆಗೋದಿಲ್ಲ. ರಾಯರು ಹೆಂಡತಿಗೆ ಸಮಾಧಾನ ಹೇಳಿ ದೀಪಕ್ನನ್ನು ಬಳಿಗೆ ಕರೆದು ಪಕ್ಕದಲ್ಲಿ ಕುಳ್ಳಿರಿಸಿಕೊಂಡರು. ದೀಪಕ್, ನೀನು ಗಂಡು ಮಗ. ನನ್ನ ನಂತರ ಈ ಮನೆಯ ಜವಾಬ್ದಾರಿಯನ್ನು ಹೊರಬೇಕಾದವನು ನೀನೆ. ಆದರೆ ನೀನಿನ್ನು ಚಿಕ್ಕವನು ಅನ್ನೋ ಕಾರಣಕ್ಕೆ ನಿನ್ನ ಅಕ್ಕನೇ ಎಲ್ಲವನ್ನು ನೋಡಿಕೊಳ್ತಾ ಇದ್ದಾಳೆ. ಅವಳ ಓದನ್ನು ಸಹ ಅರ್ಧದಲ್ಲಿಯೇ ನಿಲ್ಲಿಸಿ ನಿಮ್ಮಿಬ್ಬರನ್ನು ಓದಿಸ್ತಾ ಇದ್ದಾಳೆ. ಅವಳು ದುಡಿತಾ ಇದ್ದಾಳೆ ಅಂತ ನಾವು ದುಂದು ವೆಚ್ಚ ಮಾಡುವುದು ಸರಿಯಲ್ಲ. ರಾಯರು ಮಗನ ತಲೆಯನ್ನು ನೇವರಿಸಿ ಬುದ್ಧಿ ಮಾತುಗಳನ್ನು ಹೇಳುತ್ತಿದ್ದರೆ, ನಾನೆಲ್ಲಪ್ಪ ಅಕ್ಕನಿಂದ ಹಣ ತೆಗೆದುಕೊಳ್ತಾ ಇದ್ದೇನೆ. ಅಕ್ಕ ಏನು ನಿಮ್ಮ ಹಾಗೆ ನನಗೆ ಕೇಳಿದ ತಕ್ಷಣ ಹಣ ಕೊಡ್ತಾ ಇಲ್ಲ. ಅಕ್ಕನತ್ತ ಮುಖ ಮಾಡಿದ ದೀಪಕ್ ಮುಖಗಂಟಿಕ್ಕಿದನು. ಮಾತಿಗೆ ಮುಂಚೆ ಇಷ್ಟು ಕೋಪ ಮಾಡಿಕೊಳ್ಬೇಡ. ನಾನು ಎಂತ ಹೇಳ್ತೇನೆ ಅಂತ ಕೇಳು ಮಾರಾಯ. ನನಗೆ ಹೋಗ್ಲಿಕ್ಕೆ ಸಮಯ ಆಯಿತು. ಇರುವವರೆಗೂ ನಿಮಗಾಗಿ ನಾನು ಏನು ಮಾಡಿದ್ದಿಲ್ಲ. ಇದೊಂದು ಮನೆಯನ್ನು ಹೊರತುಪಡಿಸಿ ನಮ್ಮ ಬಳಿ ಏನೂ ಸಹ ಉಳಿದಿಲ್ಲ. ನಿನ್ನ ಈ ದುಡುಕು ಬುದ್ಧಿಯಿಂದಾಗಿ ಇರುವ ಈ ಒಂದು ಮನೆಯನ್ನು ಮಾರಿಕೊಳ್ಳುವಂತಹ ಪರಿಸ್ಥಿತಿ ಬಾರದಿರಲಿ. ರಾಯರ ಮಾತುಗಳನ್ನು ಆಲಿಸುತ್ತಿದ್ದ ಕ್ಷಮ ಹಾಗೂ ಶ್ಯಾಮಲಾರಿಗೆ ನಡುಕ ಉಂಟಾಯಿತು. ಅಪ್ಪಯ್ಯ, ಎಂತಕ್ಕೆ ಹೀಗೆ ಬಾಯಿಗೆ ಬಂದಂತೆ ಮಾತನಾಡ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ಲಿಕ್ಕೆ ಸಮಯ ಆಯಿತು? ನೀವು ಎಲ್ಲಿಗೂ ಹೋಗುವುದಿಲ್ಲ. ಉನ್ಮಾದದಿಂದ ಏಳುತ್ತಿದ್ದ ಕ್ಷಮಾಳ ಗಂಟಲು ಗದ್ಗದಿತವಾಯಿತು. ಮಗಳೇ, ಇನ್ನು ಎಷ್ಟು ದಿನ ಅಂತ ಸತ್ಯವನ್ನು ಮುಚ್ಚಿಡುವ ಪ್ರಯತ್ನ ಮಾಡ್ತೀಯಾ? ನನ್ನ ದೇಹದಲ್ಲಿ ಆಗುವ ಬದಲಾವಣೆ ನನಗೆ ಗೊತ್ತಾಗ್ಲಿಕ್ಕಿಲ್ಲವಾ?
ಅಂದು ನೀನು ನಿನ್ನ ಅಮ್ಮ ಮಾತನಾಡಿಕೊಳ್ಳುತ್ತಿದ್ದಾಗ ಎಲ್ಲ ವಿಷಯವೂ ನನ್ನ ಕಿವಿಗೂ ಬಿದ್ದಿತ್ತು. ನಿನ್ನ ಹಾಗೂ ನಿನ್ನ ಅಮ್ಮನ ಆರೈಕೆಯಿಂದಾಗಿ ನಾನು ಇಷ್ಟು ದಿನ ಬದುಕಿ ಉಳಿದದ್ದೇ ಹೆಚ್ಚು. ಮಗಳ ಕೈಯನ್ನು ಮುಷ್ಟಿಯಲ್ಲಿ ಬಿಗಿ ಹಿಡಿದ ರಾಯರು, ಮಗಳೇ, ಈ ಜನುಮದಲ್ಲಿ ನನ್ನಿಂದ ನಿನಗೆ ತಂದೆಯ ಪ್ರೀತಿ ಸಿಗಲಿಲ್ಲ. ಮುಂದಿನ ಜನುಮ ಅಂತ ಒಂದಿದ್ದರೆ ನಿನ್ನ ಮಗುವಾಗಿ ಜನಿಸಿ ನಿನ್ನ ಋಣವನ್ನು ತೀರಿಸ್ತೇನೆ. ನನ್ನ ಮಗನ ಮೇಲೆ ನನಗೆ ಕಿಂಚಿತ್ತೂ ನಂಬಿಕೆ ಇಲ್ಲ. ಎಂತಹ ಕಷ್ಟದ ಸಂದರ್ಭದಲ್ಲೂ ಪಿತ್ರಾರ್ಜಿತವಾಗಿ ಬಂದಿರುವ ಈ ಮನೆಯನ್ನು ಮಾರಿಕೊಳ್ಳುವುದಿಲ್ಲ ಅಂತ ನನಗೆ ಮಾತು ಕೊಡು ಎಂದು ಬೇಡಿಕೊಂಡರು. ರಾಯರ ಮುಷ್ಟಿಯನ್ನು ಬಿಗಿಗೊಳಿಸಿದ ಕ್ಷಮ, ಅಪ್ಪಯ್ಯ, ಹೀಗೆಲ್ಲ ಮಾತನಾಡಿ ಆಯಾಸ ಪಟ್ಟುಕೊಳ್ಬೇಡಿ. ನಿಮ್ಗೆ ಎಂತ ಸಹ ಆಗುದಿಲ್ಲ. ಏನು ಆಗ್ಲಿಕ್ಕೂ ನಾನು ಬಿಡುವುದಿಲ್ಲ. ಎಷ್ಟೇ ಹಣ ಖರ್ಚಾದರೂ ಸರಿ, ನಾನು ನಿಮ್ಮನ್ನು ಉಳಿಸಿಕೊಂಡೆ. ಅವಳ ಮಾತುಗಳು ಗಂಟಲಿನಲ್ಲಿಯೇ ಉಳಿದು ನರಳಾಡಿದವು. ಮಗಳೇ, ನಿನ್ನ ಬಳಿ ಕ್ಷಮೆ ಕೇಳುವುದನ್ನು ಬಿಟ್ಟು ನನಗೆ ಏನೂ ಉಳಿದಿಲ್ಲ. ಮದುವೆ ಮಾಡಿ ಗಂಡನ ಮನೆಗೆ ಕಳುಹಿಸಬೇಕಾದ ನಿನಗೆ ಮನೆಯ ಜವಾಬ್ದಾರಿಯನ್ನು ವಹಿಸಿ ಹೋಗ್ತಾ ಇದ್ದೇನೆ. ನಿನ್ನ ಹೆಗಲ ಮೇಲೆ ಬಿದ್ದಿರುವ ಭಾರವನ್ನು ಜೋಪಾನವಾಗಿ ಹೊರುವೆ ಅಂತ ನನಗೆ ತಿಳಿದಿದೆ. ಈ ಸಂಸಾರದ ಜಂಜಾಟದಿಂದ ನನಗೆ ಮುಕ್ತಿ ಪಡೆಯುವ ಸಮಯ ಬಂದಾಗಿದೆ. ಇಷ್ಟು ಮಾತನಾಡುವುದರೊಳಗಾಗಿ ರಾಯರು ಉಸಿರೆಳೆಯಲು ಪ್ರಾರಂಭಿಸಿದ್ದರು. ಕ್ಷಮಾಳಿಗೆ ಏನು ಮಾಡಬೇಕೋ ತೋಚಲಿಲ್ಲ. ಅಪ್ಪನ ಪರಿಸ್ಥಿತಿ ನೋಡಿ ಅವಳಿಗೆ ಮರುಕ ಉಂಟಾಗುತ್ತಿದ್ದರೂ ಅವಳು ಏನು ಮಾಡದ ಪರಿಸ್ಥಿತಿಯಲ್ಲಿದ್ದಳು. ದೀನ ಕಣ್ಣುಗಳಿಂದ ಅಮ್ಮನನ್ನೊಮ್ಮೆ ದಿಟ್ಟಿಸಿದಳು. ಅದಾಗಲೇ ಅತ್ತು ಶ್ಯಾಮಲಾರ ಕಣ್ಣುಗಳು ಕೆಂಪಾಗಿದ್ದವು. ತಾನೂ ಕೂಡ ಕೊರಗಿ ಕುಳಿತರೆ ಮನೆಯವರಿಗೆ ಧೈರ್ಯ ಹೇಳುವರಾದರೂ ಯಾರು? ತನ್ನಷ್ಟಕ್ಕೆ ಧೈರ್ಯ ತಂದುಕೊಂಡವಳು ದೇವರ ಕೋಣೆಗೆ ತೆರಳಿ ತುಳಸಿ ತೀರ್ಥವನ್ನು ತೆಗೆದುಕೊಂಡು ಬಂದು ದೀಪಕ್ನ ಕೈಗೆ ನೀಡಿದಳು. ಬೇಡ ಮಗಳೇ, ನಾನು ಅವನಿಂದ ತುಳಸಿ ತೀರ್ಥವನ್ನು ಸೇವಿಸಿದ್ರೆ ಖಂಡಿತ ನನಗೆ ಮೋಕ್ಷ ಪ್ರಾಪ್ತಿಯಾಗುವುದಿಲ್ಲ. ಕಷ್ಟದಲ್ಲಿ ಮಗಳ ಮಡಿಲಿನಲ್ಲಿ ಮಲಗಿ ಅವಳಿಗೆ ತೀರ್ಥ ಕುಡಿಸುವಂತೆ ಕೈ ಸನ್ನೆ ಮಾಡಿದರು. ಕೌಳಿಗೆ ಸೌಟು ಹಿಡಿದಿದ್ದ ಕ್ಷಮಾಳ ಕೈಗಳು ನಡುಗುತ್ತಿತ್ತು. ಬಾಯಿಗೆ 3 ಗುಟುಕು ನೀರು ಬಿಡುವುದರೊಳಗಾಗಿ ರಾಜಾರಾಯರ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು. ಅಪ್ಪಯ್ಯ! ಕ್ಷಮಾಳ ಆರ್ತನಾದ ಮುಗಿಲು ಮುಟ್ಟಿತು. ಗರಬಡಿದವರಂತೆ ನಿಂತಿದ್ದ ಶ್ಯಾಮಲ ಬಿಟ್ಟ ಕಣ್ಣು ಬಿಟ್ಟಂತೆ ಗಂಡನನ್ನೇ ದಿಟ್ಟಿಸುತ್ತಿದ್ದರು. ಅಮ್ಮನ ಬಳಿ ಕುಳಿತಿದ್ದ ಅಮೃತ ಕಣ್ಣೆದುರಿಗೆ ಅಪ್ಪನ ಸಾವನ್ನು ಕಂಡು ಭಾವುಕಳಾಗಿದ್ದರೆ, ಗೋಡೆಗೊರಗಿ ಕೈಕಟ್ಟಿ ನಿಂತಿದ್ದ ದೀಪಕ್ನ ಮುಖದಲ್ಲಿ ಯಾವ ಭಾವನೆಯೂ ಇದ್ದಂತಿರಲಿಲ್ಲ. ಇವರ ಗೋಳಾಟ ಕೇಳಿ ಪಕ್ಕದ ಮನೆಯ ನಂಜುಂಡಯ್ಯನವರು ಹೆಂಡತಿ ಮಕ್ಕಳ ಸಮೇತ ರಾಯರ ಮನೆಗೆ ಆಗಮಿಸಿದ್ದರು. ರಾಜಾರಾಯರ ಸಾವು ಅವರೆಲ್ಲರಿಗೂ ಆಘಾತ ತಂದಿತ್ತು. ಮನೆಯವರಿಗೆಲ್ಲ ಸಮಾಧಾನ ಹೇಳಿದ ನಂಜುಂಡಯ್ಯನವರು ದೀಪಕ್ನೊಂದಿಗೆ ತಮ್ಮ 3 ಮಕ್ಕಳನ್ನು ಕಳುಹಿಸಿ ರಾಜಾರಾಯರ ಪರಿಚಿತರಿಗೆ ವಿಷಯ ಮುಟ್ಟಿಸುವ ವ್ಯವಸ್ಥೆ ಮಾಡಿದರು. ಎಷ್ಟು ಸಮಯ ಕಳೆದರೂ ರಾಜಾರಾಯರ ಶವವನ್ನು ವೀಕ್ಷಿಸಲು ಅವರ 3-4 ಗೆಳೆಯರಲ್ಲದೆ ಬೇರಾರೂ ಆಗಮಿಸಲಿಲ್ಲ. ಅಂದು ರಾಜಾರಾಯರ ಮೊದಲ ಪತ್ನಿ ಕಾವೇರಮ್ಮನ ಸಾವಿನ ಸಮಯದಲ್ಲಿ ರಾಯರು ನಡೆದುಕೊಂಡಿದ್ದ ರೀತಿಯಿಂದಾಗಿ ತಾನು ಕೋಪದಿಂದಾಡಿದ ಮಾತುಗಳು ನಿಜವಾಗಿ ಬಿಟ್ಟಿತ್ತಲ್ಲ ಎಂದು ನಂಜುಂಡಯ್ಯನವರು ಮನಸ್ಸಿನಲ್ಲಿಯೇ ನೊಂದುಕೊಂಡರು. ರಾಯರ ಸಿಡುಕು ಬುದ್ಧಿ ಶ್ಯಾಮಲಾರ ತವರು ಮನೆಯ ಬಂಧವನ್ನು ಕಸಿದುಕೊಳ್ಳುವಂತೆ ಮಾಡಿತ್ತು. ಇನ್ನುಳಿದಂತೆ ರಾಜಾರಾಯರಿಗೆ ಬೇರಾವ ಬಂಧು ಬಳಗದವರು ಇಲ್ಲದುದರಿಂದ ನಂಜುಂಡಯ್ಯನವರ ಮಾತಿನಂತೆ ಕ್ಷಮ ಮುಂದಿನ ಕಾರ್ಯಗಳಿಗೆ ಸಿದ್ಧತೆ ನಡೆಸಿದಳು. ರಾಜಾರಾಯರು ಜೀವಂತವಿದ್ದಾಗ ನನ್ನ ಚಿತೆಗೆ ನೀನೇ ಅಗ್ನಿ ಸ್ಪರ್ಶಿಸಬೇಕೆಂದು ಹೇಳುತ್ತಿದ್ದ ಮಾತುಗಳು ಕ್ಷಮಾಳಿಗೆ ನೆನಪಾಗುತ್ತಿದ್ದರೂ ಗಂಡು ಮಗ ಇರುವಾಗ ತಾನು ಅಪ್ಪನ ಅಂತ್ಯ ಸಂಸ್ಕಾರ ಮಾಡುವುದು ಸರಿಯಲ್ಲವೆಂದು ದೀಪುವಿನ ಮನವೊಲಿಸಿ ಅವನ ಹಕ್ಕನ್ನು ಅವನಿಗೆ ಬಿಟ್ಟುಕೊಟ್ಟಳು. ಓಡಾಡಲು ಶಕ್ತಿ ಇರದಿದ್ದರೂ ಮನೆಯಲ್ಲಿ ಯಜಮಾನನಂತಿದ್ದ ರಾಜಾರಾಯರು ಇಹಲೋಕ ತ್ಯಜಿಸಿದ ಬಳಿಕ ಕ್ಷಮಾಳಿಗೆ ಕೈಕಾಲುಗಳೇ ಆಡದಂತಾಯಿತು. 2 ವಾರವಾದರೂ ಶಾಲೆಯ ಕಡೆ ಮುಖವು ಹಾಕದಿದ್ದಾಗ ಶಾಲೆಯ ಸಹ ಶಿಕ್ಷಕ ಅವಿನಾಶ್ ತಾನೇ ಅವಳನ್ನು ಅರಸಿ ಮನೆಯವರೆಗೂ ಬಂದಿದ್ದನು. ಕೆಲಸಕ್ಕೆ ಸೇರಿ 4-5
ತಿಂಗಳು ಕಳೆದುದರಿಂದ ಕ್ಷಮ ತನ್ನೆಲ್ಲ ಸಹ ಶಿಕ್ಷಕರೊಂದಿಗೆ ಬೆರೆತು ಸಲುಗೆಯಿಂದ ಮಾತನಾಡುತ್ತಿದ್ದಳು. ಇಂದು ಅದೇ ಸಲುಗೆಯಿಂದ ತನ್ನನ್ನು ಮಾತನಾಡಿಸಲು ಬಂದಿರಬಹುದು ಎಂದು ತಿಳಿದ ಕ್ಷಮಾಳಿಗೆ ಅವಿನಾಶನ ಮನದ ಮೂಲೆಯಲ್ಲಿ ತನ್ನ ಮೇಲೆ ಚಿಗುರೊಡೆದಿದ್ದ ಪ್ರೀತಿ ತಿಳಿಯದಾಯಿತು. ಮೇಡಮ್, 2 ವಾರದಿಂದ ಶಾಲೆಗೆ ಬರ್ಲೇ ಇಲ್ವಲ್ಲ, ಅದಕ್ಕೆ ಏನಾಯ್ತು ಅಂತ ವಿಚಾರಿಸ್ಕೊಂಡು ಹೋಗೋಣ ಅಂತ ಬಂದೆ. ಯಾಕೆ, ಮೈಗೆ ಹುಷಾರಿಲ್ವಾ? ಕ್ಷಮಾಳ ಬತ್ತಿದ್ದ ಕಣ್ಣುಗಳನ್ನು ನೋಡಿ ಕಾಳಜಿ ವ್ಯಕ್ತಪಡಿಸಿದನು. ಕ್ಷಮಾಳಿಗೆ ಅವನೊಡನೆ ಮಾತನಾಡುವ ಮನಸ್ಸಿರದಿದ್ದರೂ ಮನೆಗೆ ಬಂದ ಅತಿಥಿಗಳಿಗೆ ಅಗೌರವ ಸೂಚಿಸಬಾರದೆಂದು ಅವನನ್ನು ಆದರದಿಂದ ಬರಮಾಡಿಕೊಂಡು ಕುರ್ಚಿಯಲ್ಲಿ ಕುಳ್ಳಿರಿಸಿ, ಹಾಗೇನಿಲ್ಲ, ನಾನು ಹುಷಾರಾಗೇ ಇದ್ದೇನೆ ಎಂದು ಅಡುಗೆ ಮನೆಯಲ್ಲಿದ್ದ ಶ್ಯಾಮಲಾರನ್ನು ಹೊರಕರೆದು ಆತನನ್ನು ಪರಿಚಯಿಸಿದಳು. ನಮಸ್ಕಾರ. ಶ್ಯಾಮಲ ಕತ್ತೆತ್ತದೆ ಆತನಿಗೆ ನಮಸ್ಕರಿಸಿ ಒಳ ನಡೆದರು. ಅಮ್ಮನ ಮನಸ್ಸನ್ನು ಅರ್ಥೈಸಿಕೊಂಡ ಕ್ಷಮ, ನೋಡಿ ಸರ್, ನೀವು ನನ್ನ ಮೇಲಿನ ಕಾಳಜಿಯಿಂದ ಇಲ್ಲಿಯವರೆಗೂ ಬಂದದ್ದಕ್ಕೆ ತುಂಬ ಧನ್ಯವಾದ. ನಾನು ಆರಾಮಾಗಿಯೇ ಇದ್ದೇನೆ. ಕೆಲವು ವೈಯಕ್ತಿಕ ತೊಂದರೆಗಳಿಂದ ಶಾಲೆಯ ಕಡೆ ಬರಲಿಕ್ಕೆ ಆಗಲಿಲ್ಲ. ಇನ್ನು 1-2 ದಿನ ರಜೆಯಲ್ಲಿದ್ದೇನೆ. ನಮ್ಮ ತಾಯಿಗೆ ಆರೋಗ್ಯ ಸರಿ ಇಲ್ಲ, ಅವರನ್ನು ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಬೇಕು, ತಡವಾಗ್ತದೆ ಎಂದು ಅವನನ್ನು ಅಲ್ಲಿಂದ ಸಾಗು ಹಾಕಲು ಪ್ರಯತ್ನಿಸಿದಳು. ನಾನು ಇಷ್ಟು ಪ್ರೀತಿಯಿಂದ ಇವಳನ್ನು ಮಾತನಾಡ್ಸೋದಕ್ಕೆ ಅಂತ ಬಂದ್ರೆ ಇವಳು ನನ್ನನ್ನೇ ಹೊರ ಹಾಕೋದಕ್ಕೆ ಪ್ರಯತ್ನಿಸ್ತಾ ಇದ್ದಾಳಲ್ಲ. ಕನಿಷ್ಠ ಪಕ್ಷ ಸೌಜನ್ಯಕ್ಕಾದ್ರೂ ಕಾಫಿ ಟೀ ಏನು ವಿಚಾರಿಸ್ಲೇ ಇಲ್ವಲ್ಲ. ಮನದಲ್ಲಿಯೇ ಅಂದುಕೊಂಡವನು ಇನ್ನೂ ತಾನು ಇಲ್ಲಿಯೇ ಇದ್ದರೆ ನನಗೆ ಅವಮಾನ ಎಂದು ಭಾವಿಸಿ, ಕ್ಷಮಿಸಿ, ನಾನು ಬಂದದ್ದು ನಿಮಗೆ ಇಷ್ಟವಾಗಲಿಲ್ಲ ಅನಿಸುತ್ತೆ ಎಂದು ತನ್ನ ಪುಸ್ತಕವನ್ನು ಹಿಡಿದು ಅವಳನ್ನು ತಿರುಗಿಯೂ ನೋಡದೆ ಅಲ್ಲಿಂದ ಹೊರ ನಡೆದನು. ಛೇ, ಅವರಿಗೆ ತುಂಬ ಬೇಸರ ಮಾಡಿದೆ. ಆದರೆ ನಾನಾದರೂ ಎಂತ ಮಾಡಲಿ? ಎಷ್ಟೋ ವರುಷಗಳಿಂದ ಅಪ್ಪಯ್ಯನ ಪ್ರೀತಿಯನ್ನು ಬಯಸಿದ್ದ ನನಗೆ ಅವರ ಕೊನೆಗಾಲದಲ್ಲಾದರೂ ಅವರ ಪ್ರೀತಿ, ವಾತ್ಸಲ್ಯ, ಮಮತೆ ಎಲ್ಲವೂ ಲಭಿಸಿತ್ತು. ಆದರೆ ಅದನ್ನು ಉಳಿಸಿಕೊಳ್ಳುವ ಭಾಗ್ಯ ಮಾತ್ರ ಇಲ್ಲವಾಯಿತು. ನಾನು ಇಂತಹ ಹೀನ ಮನಸ್ಥಿತಿಯಲ್ಲಿರುವಾಗ ನನಗೆ ಯಾವುದು ಬೇಡವಾಗಿದೆ. ಹತಾಶೆಯಿಂದ ತನ್ನಷ್ಟಕ್ಕೆ ಮಾತನಾಡಿಕೊಳ್ಳುತ್ತಾ ಕ್ಷಮ ಅಡುಗೆ ಮನೆಗೆ ತೆರಳಿದಳು. ಅವಿನಾಶನ ಮನದಲ್ಲಿ ಕ್ಷಮಾಳ ಮೇಲೆ ಮೂಡಿರುವ ಪ್ರೀತಿ ಚಿಗುರೊಡೆಯುವ ಮುನ್ನವೇ ಚಿವುಟಿ ಹೋಗುವುದೇ? ಅಥವಾ ತನಗಾದ ಅವಮಾನವನ್ನು ಮರೆತು ಅವಿನಾಶ ತನ್ನ ಪ್ರೀತಿಯನ್ನು ಕ್ಷಮಾಳ ಬಳಿ ಹೇಳಿಕೊಳ್ಳುವನೇ? ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ. ಪ್ರೀತಿಯ ಮಿತ್ರರೇ, ಕಥೆ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ನ ಮೂಲಕ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆ ಕತೆ ನಿಮಗೆ ಇಷ್ಟವಾಗ್ತಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.